ನಮಸ್ಕಾರ ವೀಕ್ಷಕರೇ. ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕು ಗೊಳಗಾನೂರು ಗ್ರಾಮದಿಂದ ಅಯೋಧ್ಯೆಯವರೆಗೆ ಪಾದಯಾತ್ರೆ ಮುಖಾಂತರ 55 ಕೆಜಿ ಮೂಟೆಯನ್ನು ಹೊತ್ತುಕೊಂಡು ಪಾದಯಾತ್ರೆಯನ್ನು ಪೂರ್ಣಗೊಳಿಸಿದ ಕೇದಾರ್ಲಿಂಗ ಕುಂಬಾರ್ ಹಾಗೂ ಸಂಗಡಿಗರು ಅವರಿಗಾಗಿ ಪಾದಯಾತ್ರೆ ಮುಗಿಸಿಕೊಂಡು ಬರುವಾಗ ಸಿಂದಗಿಯಿಂದ ಸುಮಾರು 200 300 ಸೈಕಲ್ ಮೋಟರ್ಗಳ ಮುಖಾಂತರ ಮೆರವಣಿಗೆ ಮುಖಾಂತರ ಬಳಗಾನೂರು ಗ್ರಾಮದಲ್ಲಿ ಕರೆದುಕೊಂಡು ಬಂದು ಅದ್ಧೂರಿಯಾಗಿ ಅವರಿಗೆ ಸ್ವಾಗತ ಕೋರಲಾಯಿತು. ಯಾವ ಥರ ಅಂದ್ರೆ ಗ್ರಾಮದ ದೊಡ್ಡವರು, ಸಣ್ಣವರು ಹಾಗೂ ರಾಜಕೀಯ ಧುರೀಣರು, ಊರಿನ ಹಿರಿಯರು ಎಲ್ಲರೂ ಕೂಡಿಕೊಂಡು ಅವರಿಗಾಗಿ ಭವ್ಯವಾದ ಸ್ವಾಗತವನ್ನು ಕೋರಲಾಯಿತು. ನೀವು ನೋಡಬಹುದು, ಅಲ್ಲಿ ಅವರಿಗಾಗಿ ಹಲವಾರು ಜನಗಳು ಶ್ರೀರಾಮನ ಧ್ವಜವನ್ನು ಹಿಡಿದುಕೊಂಡು ಅವರಿಗಾಗಿ ಶ್ರೀರಾಮನ ಸೆಲ್ಲೆಯನ್ನು ಹಾಕಿಕೊಂಡು ರಸ್ತೆ ಮುಖಾಂತರ ಗ್ರಾಮಕ್ಕೆ ಹೊರಡ್ತಾ ಇರೋದು ನೀವು ನೋಡಬಹುದು. ಶ್ರೀ ಡಾಕ್ಟರ್ ಅಂಬೇಡ್ಕರ್ ಅವರ ವೃತ್ತದಿಂದ ಹಾಗೆ ಮುಖಾಂತರ ಭಾಗ್ಯವಂತಿ ಮಾರ್ಗದ ಮುಖಾಂತರ ಅಲ್ಲಿಂದ ಭಾಗ್ಯವಂತಿ ದೇವಸ್ಥಾನದಿಂದ ಹಾಗೆ ಹನುಮಾನ ಮಂದಿರದಲ್ಲಿ ನೀವು ನೋಡಬಹುದು. ಆ ಹನುಮಾನ ಮಂದಿರದ ಮುಂದುಗಡೆ ಎಷ್ಟೊಂದು ಜನಗಳು ನಿಂತುಕೊಂಡಿದ್ದಾರೆ. ಕೇದಾರ್ಲಿಂಗ ಕುಂಬಾರ್ ಕೂಡ ಹಾಗೆ ವಾಹನಗಳ ಮೆರವಣಿಗೆ ಮುಖಾಂತರ ಹೊರಡ್ತಾ ಇರೋದು ನೀವು ನೋಡಬಹುದಲ್ಲಿ. ಆತ್ಮೀಯ ವೀಕ್ಷಕರೇ, ಇವತ್ತು ಅವನು ಕೇದಾರ್ಲಿಂಗ ಕುಂಬಾರ್ ಅವರು ಪಾದಯಾತ್ರೆ ಪೂರ್ಣಗೊಳಿಸಿ ಮೆರವಣಿಗೆ ಮುಖಾಂತರ ಇವತ್ತು ಬಳಗಾನೂರು ಗ್ರಾಮದ ಅಗಸಿಯ ಒಳಗಡೆ ಬಂದ ತಕ್ಷಣ ಅಲ್ಲಿ ಸಿಡಿಗಾಯನ್ನು ಹೊಡೆಯುವುದು ನೀವು ನೋಡಬಹುದು. ಅಲ್ಲಿ ಸಿಡಿಗಾಯನ್ನು ಹೊಡೆದುಕೊಂಡು ಹಾಗೆ ಊರಿನ ಒಳಗಡೆ ಪಾದಯಾತ್ರೆ ಮುಖಾಂತರ ಅಥವಾ ಮೆರವಣಿಗೆ ಮುಖಾಂತರ ಹೊರಡ್ತಾ ಇರ್ತಕ್ಕಂಥ ನೋಡಬಹುದು. ಆತ್ಮೀಯರೇ, ಇದೇ ಒಂದು ಹನುಮಾನ ಮಂದಿರದಲ್ಲಿ ಸುಮಾರು 42 ದಿನಗಳ ಕೆಳಗಡೆ ಅವನು ಅದೇ ಜನವರಿ 3 ತಾರೀಕಂದು ಇದೇ ಹನುಮಾನ ಮಂದಿರದಲ್ಲಿ ಶಪಥವನ್ನು ಮಾಡಿಕೊಂಡು ಒಂದು 55 ಕೆಜಿ ಗೋಧಿ ಮೂಟೆಯನ್ನು ತಲೆಯಲ್ಲಿ ಮೇಲೆ ಹೊತ್ತುಕೊಂಡು ಪಾದಯಾತ್ರೆಯನ್ನು ಪ್ರಯಾಣಿಸಿ ಸತತವಾಗಿ 42 ದಿನಗಳ ಪಾದಯಾತ್ರೆ ಮುಖಾಂತರ 55 ಕೆಜಿ ಮೂಟೆಯನ್ನು ಹೊತ್ತುಕೊಂಡು ತಾನು ಒಬ್ಬನೇ ಹೊರಡುತ್ತಿದ್ದನು. ಅವನ ಜೊತೆಗೆ ಕೇವಲ ಮುಂಚಿತವಾಗಿ ನೂರ್ ನದಾಫ್ ಅವರು ಮಾತ್ರ ಹೋಗಲು ರೆಡಿಯಾಗಿದ್ದರು. ಇನ್ನುಳಿದವರೆಲ್ಲ ಮಧ್ಯದಲ್ಲಿ ಅವರು ಸಿಂದಗಿಯಿಂದ ಹಾಗೆ ಹೀಗೆ ಅವರು ಪ್ರಾರಂಭಿಸಿದ ನಂತರ 4 ಜನ ಅವರ ಜೊತೆ ಎಂಟ್ರಿ ಆದರು. ಆದ್ಮೇಲೆ ಕೇದಾರ್ಲಿಂಗ ಕುಂಬಾರನಿಗೆ ಮೊದಲೇ ಹೊರಡುವಾಗ ಯಾವ ಥರ ಅಂತಂದ್ರೆ ಅವನಿಗೆ ನೀನು ಹೋಗೇಬೇಡ, ಹೋದರೆ ನೀವು ಅಲ್ಲಿ ಮುಟ್ಟೋದೇ ಇಲ್ಲ ಅಂತೇಳಿ ಹಲವಾರು ಜನಗಳು ಅವನು ಅಂದ್ಕೊಂಡಿದ್ರು. ಆದರೆ ಕೇದಾರ ಯಾರ ಮಾತನ್ನು ಕೇಳದೆ ತನ್ನ ಸ್ವ ಇಚ್ಛೆಯಿಂದ ನನ್ನ ಜೊತೆ ಯಾರಾದರೂ ಬನ್ನಿರಿ, ಬರದೇ ಇರ್ರಿ, ನಾನು ಮಾತ್ರ ಪಾದಯಾತ್ರೆಯನ್ನು ಹೊರಡುತ್ತೇನೆ ಅಂತ ಹೇಳಿಕೊಂಡು ಅವತ್ತು ಶಪಥ ಮಾಡಿಕೊಂಡು ಹೊರಡಿದ. ಇಂದು ಅವನು ಆ ಶಪಥ ಮಾಡಿದ ಸ್ಥಳದಲ್ಲಿ ಬಂದು ಹಾಗೆ ಅದ್ಧೂರಿಯಾಗಿ ಅದು ಏನಪ್ಪ ಅಂದರೆ ಶಾಲ ಹಾಗೂ ಹಾರ ಇನ್ನಿತರ ಅವರಿಗೆ ಹನುಮಾನ್ ಮಂದಿರದ ದರ್ಶನವನ್ನು ಪಡೆದ ನಂತರ ಗ್ರಾಮ ದೇವತೆಯಾದ ಶ್ರೀ ಲಕ್ಷ್ಮೀ ದೇವಿಯ ದೇವಸ್ಥಾನದಲ್ಲಿ ದರ್ಶನವನ್ನು ಪಡೆಯುತ್ತಿರೋದು ನೀವು ನೋಡಬಹುದು. 5 ಜನಗಳು ಗ್ರಾಮದ ಪ್ರತಿಯೊಂದು ದೇವಸ್ಥಾನದಲ್ಲಿ ದರ್ಶನವನ್ನು ಪಡೆದುಕೊಂಡು ಹಾಗೆ ಪ್ರತಿಯೊಬ್ಬರ ತಾಯಂದರ ಆಶೀರ್ವಾದವನ್ನು ಪಡೆಯುತ್ತಿರುವುದು ನೀವು ನೋಡಬಹುದು. ಆದ್ಮೇಲೆ ಮನುಷ್ಯನಿಗೆ ಒಂದು ದುಡ್ಡೇ ಒಂದು ಮುಖ್ಯವಾಗಿರ್ತದೆ ಅಂತ ಅನ್ಕೋತಿದ್ದ ಕೆಲವರು. ಆದರೆ ಕೇದಾರ್ಲಿಂಗ ಹತ್ರ ಯಾವುದೇ ಒಂದು ದುಡ್ಡು ಇಲ್ಲ, ಯಾವ ಸ್ವಂತದ ಮನೆ ಕೂಡ ಇಲ್ಲ, ಸ್ವಂತ ಹೊಲವೂ ಇಲ್ಲ. ಆದರೂ ಕೂಡ ಅವರಿಗೆ ಇಷ್ಟೊಂದು ಜನವನ್ನು ಬೆಂಬಲ ಅದ ಅಂತಂದ್ರೆ ನೀವು ನೋಡಬಹುದು. ಯಾಕಂದರೆ ಅದು ವಿಶೇಷ ಒಂದು ದೇವರ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಹಾಗೂ ದೇವರ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಗೌರವ. ಅವನಿಗೆ ಯಾವ ಥರ ಎಲ್ಲಿವರೆಗೆ ಬೆಳೆಸಿದ್ದಾರೆ ನೀವು ನೋಡಬಹುದು. ಆ ರಸ್ತೆಗಳಲ್ಲಿ ಹೋಗ್ತಕ್ಕಂಥ ಜನದಟ್ಟಣೆ ಯಾವ ಪ್ರಮಾಣದಲ್ಲಿದೆ ನೀವೇ ಇಲ್ಲಿ ಈ ವಿಡಿಯೋದಲ್ಲಿ ನೋಡ್ಬೋದು. ಆದ್ಮೇಲೆ ನಾನು ಕೂಡ ಆ ದಿನ ಈ ಕೇದಾರ್ಲಿಂಗ ಮೆರವಣಿಗೆಯಲ್ಲಿ ಇದ್ದಿದ್ದೀನಿ. ಆ ಮೆರವಣಿಗೆ ಒಳಗಡೆ ಜನಗಳ ಜೊತೆ ನಾನು ಎಷ್ಟೊಂದು ಆಶ್ಚರ್ಯಕರ ಆಗಿತ್ತಂದ್ರೆ ಇಷ್ಟೊಂದು ಜನಗಳು ಸೇರಬಹುದಾ ಅಂದ್ಕೊಂಡೆ. ಒಬ್ಬ ಸಾಮಾನ್ಯ ವ್ಯಕ್ತಿಗಾಗಿ, ಒಬ್ಬ ಬಡ ವ್ಯಕ್ತಿಗಾಗಿ ಇಷ್ಟೊಂದು ಜನಗಳು ಸೇರ್ತಾರ ಅಂತಕ್ಕಂಥದ್ದು ಅದು ಕೇದಾರ್ಲಿಂಗನೇ ಸಾಕ್ಷಿ ಎಂದು ಹೇಳಬಹುದು. ಕೇವಲ ಯುವಕರಷ್ಟೇ ಅಲ್ಲ, ಹಿರಿಯರು ಕೂಡ, ಹೆಣ್ಮಕ್ಕಳು ಕೂಡ ಮತ್ತು ಊರಿನ ರಾಜಕೀಯ ಧುರೀಣರು ಕೂಡ ಎಲ್ಲರೂ ಕೂಡ ಇವರ ಜೊತೆ ಆ ದಿನ ಮೆರವಣಿಗೆಯೊಳಗೆ ಭಾಗಿಯಾಗಿರೋದು ನೀವು ನೋಡಬಹುದು.
ಕೇದಾರ್ನಲ್ಲಿ ಎಷ್ಟೊಂದಂದ್ರೆ ಆನಂದ ಬಾಷ್ಪವನ್ನೇ ಹರಿದಂತಾಯ್ತು ಅವತ್ತು. ಯಾಕಂದರೆ ಅವನಿಗಾಗಿ ಅಷ್ಟೊಂದು ಜನಗಳನ್ನು ಇವತ್ತು ಸಾಲು ಸಾಲಾಗಿ ಹಾಗೆ ಮನೆ ಬಾಗಿಲಿನಿಂದ ಮನೆ ಕಿಟಕಿಯಿಂದ ಹಾಗೂ ಮನೆ ಮೇಲ್ಗಡೆಯಿಂದ ಹಲವಾರು ಜನಗಳನ್ನು ಅವನ ಪಾದಯಾತ್ರೆ ಮುಗಿಸಿಕೊಂಡು ಅವನು ವಿಜಯವನ್ನು ಆಚರಿಸ್ತಕ್ಕಂಥದ್ದು ಎಲ್ಲರೂ ಕಣ್ತುಂಬಿಕೊಂಡರು ಆತ್ಮೀಯರೇ. ಸಿಂದಗಿ ನಗರದಲ್ಲಿ ಕೂಡ ಬಸವೇಶ್ವರ ವೃತ್ತದಿಂದ ಹಿಡಿದು ಹಾಗೆ ಮಹಾತ್ಮ ಗಾಂಧಿ ವೃತ್ತದವರೆಗೆ ಮೆರವಣಿಗೆ ಮುಖಾಂತರ ಹಾಗೂ ಬೈಕ್ ರ್ಯಾಲಿಗಳ ಮುಖಾಂತರ ಹಾಗೂ ಡಿ ಜೆ ಜೊತೆಗೆ ಎಲ್ಲರೂ ಗ್ರಾಮಕ್ಕೆ ಆಗಮಿಸಿದರು. ಇವತ್ತು ನೀವು ನೋಡಬಹುದು ಅವರ ಡಿ ಜೆ ಸೌಂಡ್ನಲ್ಲಿ ಎಷ್ಟೊಂದು ಜನಗಳನ್ನು ಕುಣಿತಾ ಇರೋದು. ಇದು ಬಂದು ಒಂದು ಬಜಾರಲ್ಲಿರ್ತಕ್ಕಂಥ ಒಂದು ಮೀಲ್ನಿಂದ ನೋಡಿದಾಗ ಎಷ್ಟೊಂದು ಜನಗಳು ಎಷ್ಟೊಂದು ಅವನಿಗೋಸ್ಕರ ಹುಚ್ಚೆದ್ದು ಕುಣಿತಾ ಇದ್ದಾರೆ ನೋಡಿ ಆತ್ಮೀಯರೇ. ಒಬ್ಬ ಮಿನಿಸ್ಟ್ರು ಕೂಡ ಬಂದರು, ಒಬ್ಬ ಸಚಿವರು ಕೂಡ ಬಂದ್ರೂ ಇಷ್ಟೊಂದು ಜನಗಳು ಸೇರೋದಿಲ್ಲ. ಆದರೆ ಕೇದಾರಲಿಂಗನಿಗೆ ನೋಡಲು ವೀಕ್ಷಣೆಗಾಗಿ ಎಷ್ಟೊಂದು ಜನಗಳನ್ನು ಕುಣಿತಾ ಇದ್ದಾರೆ. ಎಷ್ಟೊಂದು ಜನಗಳನ್ನು ಅವ್ರ ಇದರ ಸಲುವಾಗಿ ವಿಜಯೋತ್ಸವನ ಆಚರಣೆ ಸಲುವಾಗಿ ಎಷ್ಟೊಂದು ಜನಗಳು ಭಾಗಿಯಾಗಿದ್ದಾರೆ. ನೀವೇ ಇಲ್ಲಿ ನೋಡಬಹುದು ಆತ್ಮೀಯರೇ. ಬಜಾರದಿಂದ ಶ್ರೀ ಚೌಡೇಶ್ವರಿ ಮಾತೆ ದೇವಸ್ಥಾನದಲ್ಲಿ ಅಲ್ಲಿ ನಮಸ್ಕಾರವನ್ನು ಮಾಡಿಕೊಂಡು ಹಾಗೆ ಅಲ್ಲಿಂದ ಜಮಾದಾರ ಓಣಿ ಮುಖಾಂತರ ಹಾಯ್ದು ಹಾಗೆ ಅಂಬೇಡ್ಕರ ವೃತ್ತದವರೆಗೆ ಮೆರವಣಿಗೆ ಹೊರಟಿದರು. ಆತ್ಮೀಯರೇ, ಕೇದಾರ್ಲಿಂಗ್ ಕುಂಬಾರ್ ಫಸ್ಟಿಗೆ ಮುಂಚಿತವಾಗಿ ಅಫ್ಜಲ್ಪುರ ಹಾಗೂ ಆಳಂದ ಮಾರ್ಗ ಹಾಗೆ ಚಲಿಗೇರಿ ರಂಭಾಪುರ ಮಠದಲ್ಲಿ ವಾಸ್ತವ್ಯ ಹೂಡಿದರು. ಅಲ್ಲಿಂದ ಲಾತೂರ್ ಮುಖಾಂತರ, ಅಲ್ಲಿಂದ ನಾಂದೇಡ್ ಮುಖಾಂತರ ಅಮರಖೇಡ, ಹೀಗೆ ಹಲವಾರು ನಗರಗಳು, ಜಿಲ್ಲೆಗಳು, ಹಾಗೆ ಮಹಾಗಾಂವ, ಅರ್ಜುನ್ ನಗರ, ಕಳಂಬ, ಹೀಗೆ ಮಹಾರಾಷ್ಟ್ರದ ಕೆಲವೊಂದು ಜಿಲ್ಲೆಗಳ ಮುಖಾಂತರ, ಅಲ್ಲಿಂದ ವರ್ಧಾ ನಗರಗಳು, ಅಲ್ಲಿಂದ ಮಧ್ಯಪ್ರದೇಶದ ಕಠಿಣೆ ಜಿಲ್ಲೆ ಮುಖಾಂತರ ಹಾಗೂ ಮೆಹರಾ ಜಿಲ್ಲೆ, ರೇವ್ ನಗರ, ಹೀಗೆ ಪ್ರಯಾಣವನ್ನು ಬೆಳೆಸಿ ಅಲ್ಲಿಂದ ಮಧ್ಯಪ್ರದೇಶ ದಾಟಿದ ನಂತರ ಉತ್ತರ ಪ್ರದೇಶದ ಪ್ರಯಾಗದಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿಂದ ದುರ್ಗಾಪುರ, ಹೀಗೆ ಮಾರ್ಗವಾಗಿ ಅಯೋಧ್ಯೆಯನ್ನು ತಲುಪಿದ ಆತ್ಮೀಯರೇ. ವೀಕ್ಷಕರೇ, ಕೇದಾರ್ಲಿಂಗ್ ಪ್ರಯಾಣಿಸ್ತಾ ಇರೋದು ಯಾವ ಥರ ತಂದ್ರೆ ಅವನೊಬ್ಬ ಮೂಟೆಯನ್ನು 55 kg ಮೂಟೆಯನ್ನು ಹೊತ್ಕೊಂಡಿದ್ದ. ಅವನ ಜೊತೆ ಇರತಕ್ಕಂಥ 4 ಜನಗಳು, ಅದು ಕೇವಲ ಒಂದೇ ಒಂದು ಬೈಕಲ್ಲಿ ಇಡೀ ಅವರ ಬಟ್ಟೆಗಳು, ಹಾಗೆ ಅವರಿಗಾಗಿ ಇರತಕ್ಕಂಥ ಬ್ಯಾಗ್ಗಳು, ಆಮೇಲೆ ಅವ್ರ ಮಧ್ಯದಲ್ಲಿ ಆಹಾರವನ್ನು ಸಿದ್ಧಪಡಿಸಲು ಗ್ಯಾಸ್, ಇನ್ನಿತರ ಬೋಣಿ ಎಲ್ಲವನ್ನೂ ಒಂದೇ ಇದರಲ್ಲಿ ಹೇರ್ಕೊಂಡು ಹೋಗಿದ್ರು. ಆದರೆ ಮುಂಚಿತ ಗ್ರಾಮದಲ್ಲಿ ಫಸ್ಟಿಗೆ ಇವನಿಗೆ ಇಷ್ಟೊಂದು ಸಪೋರ್ಟನ್ನೇ ಇದ್ದುದಿಲ್ಲ. ಆದರೆ ಅವನು ಹೇಗೆ ಪಾದಯಾತ್ರೆ ಹೇಗೆ ಮುಂದುವರಿಸ್ತಾನೆ, ಅವರ ಎಷ್ಟೊಂದು ಕರ್ನಾಟಕ ರಾಜ್ಯದಿಂದ ಮಹಾರಾಷ್ಟ್ರ ರಾಜ್ಯದಿಂದ ಮಧ್ಯಪ್ರದೇಶ ರಾಜ್ಯದಿಂದ ಹೀಗೆ ಉತ್ತರ ಪ್ರದೇಶ, ಹೀಗೆ ಅಯೋಧ್ಯೆ ತಲುಪುವವರೆಗೆ ಅವನ ಮೇಲೆ ಭಯಂಕರ ಅಗಾಧವಾದ ಜನಗಳ ಪ್ರೀತಿಯನ್ನು ಬೆಳೆಯಿತು ಆತ್ಮೀಯರೇ. ಕೇದಾರ್ಲಿಂಗನಿಗೆ ಪಾದಯಾತ್ರೆ ಹೋಗಬೇಡಂದ ಜನಗಳು ಇಂದು ಅದೇ ವಿಜೃಂಭಣೆಯಿಂದ ಮೆರವಣಿಗೆ ಮಾಡ್ತಿರ್ತಕ್ಕಂಥದ್ದು ನೀವು ನೋಡಬಹುದು. ಹೊರಡುವಾಗ ಒಂದು ಲೆಕ್ಕ ಆದರೆ ಕೇದಾರ್ಲಿಂಗ ಅಲ್ಲಿ ಅಯೋಧ್ಯೆ ಶ್ರೀರಾಮನ ದರ್ಶನ ಮಾಡಿದ ಬಳಿಕ ಮತ್ತೊಂದೇ ಲೆಕ್ಕವಾಗಿ ಬಿಟ್ಟಿದೆ ಇವತ್ತು. ಯಾಕಂದರೆ ಅವನು ಎಲ್ಲಿ ಕೇದಾರ್ಲಿಂಗ ಕಾಣಿಸ್ತಾ ಇದ್ದಾನೆ, ಅವನ ಜೊತೆಗಳು ಹಲವಾರು ಯುವಕರು ಅವನ ಜೊತೆ ಫೋಟೋಗಳನ್ನು ತೆಗೆಸಿಕೊಳ್ಳುವುದನ್ನು ನೀವು ನೋಡಬಹುದು. ಹಾಗೆ ಅವನನ್ನು ಮಾತನಾಡಿಸುವುದು, ಅದನ್ನೇ ಒಂದು ಅಯೋಧ್ಯೆ ಶ್ರೀರಾಮನ ದರ್ಶನ ಮಾಡಿದ ನಂತರ ಅವನಿಗೆ ಒಂದು ವಿಶೇಷ ಗೌರವವನ್ನು ಸಿಗ್ತಾ ಇದೆ ಇವತ್ತು. ಆತ್ಮೀಯರೇ, ಕೇದಾರ್ಲಿಂಗ್ ಕುಂಬಾರ್ ಹಾಗೂ ಸಂಗಡಿಗರು ಅವರು ಪ್ರಯಾಣಿಸಿದ ಪ್ರಯಾಣದುದ್ದಕ್ಕೂ ನಾನು ಪ್ರತಿದಿನ ಅವರು ಪ್ರಯಾಣದ ಎಲ್ಲಿವರೆಗೆ ತಲುಪಿದರು, ಯಾವ ಊರಿನಲ್ಲಿ ವಾಸ್ತವ್ಯ ಹೂಡಿದ್ರು, ಪ್ರತಿಯೊಂದು ಪಿನ್ ಟು ಪಿನ್ ವಿಡಿಯೋ ನಾನು ಮಧುಕುಮಾರ್ ಪಾಟೀಲ್ ಚಾನಲ್ನಲ್ಲಿ ಪ್ರತಿದಿನ ವಿಡಿಯೋವನ್ನು ಹಾಕಿದ್ದೀನಿ. ಅದನ್ನು ನೀವು ಎಲ್ಲರೂ ನೋಡಬಹುದು. ಅದನ್ನು ನೀವು ನೋಡಿ ನಿಮ್ಮ ಆತ್ಮೀಯರಿಗೂ ಕೂಡ ವಿಡಿಯೋಗಳನ್ನು ಶೇರ್ ಮಾಡಿ. ಯಾಕೆಂದರೆ ಇದು ಸಾಮಾನ್ಯವಾದಂಥ ಪಾದಯಾತ್ರೆ ಅಲ್ವೇ ಅಲ್ಲ. ಲಿಂಗನಿಗಾಗಿ ಗ್ರಾಮಸ್ಥರು 3 ರಿಂದ 4.5 ಲಕ್ಷದವರೆಗೂ ಖರ್ಚು ಮಾಡಿರ್ಬೋದು ಅನ್ನಬಹುದು ಆತ್ಮೀಯರೇ. ರಸ್ತೆ ಉದ್ದಕ್ಕೂ ಜನಜಂಗುಳಿ, DJ ಸೌಂಡು, ಹಾಗೆ ಪಟಾಕಿ ಸೌಂಡು, ಅದು ಅವತ್ತು ಅವನ